ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು 37ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಇಂದು ಹೆಚ್ಡಿಕೋಟೆ ತಾಲೂಕಿನ ಜೆಡಿಎಸ್ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ 37ನೇ ವರ್ಷದ ಹುಟ್ಟುಹಬ್ಬವನ್ನು ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಹಾಗೂ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ತಾಲೂಕು ಅಧ್ಯಕ್ಷ ರಾಜೇಂದ್ರ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸಿದರು. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೇರಿ ಜನಸೇವೆ ಮಾಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದು ಶುಭ ಹಾರೈಸಿದರು. ತಾಲೂಕು ಯೂತ್ ಜೆಡಿಎಸ್ ಅಧ್ಯಕ್ಷ ಚರಣ್ ಮಾತನಾಡಿ, ನಿಖಿಲ್ ರವರ ಹುಟ್ಟುಹಬ್ಬವನ್ನು ತಾಲೂಕಿನಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಕಾರ್ಯಕರ್ತರೆಲ್ಲ ಸೇರಿ ಆಚರಿಸುತ್ತಿದ್ದೇವೆ. ದೊಡ್ಡಗೌಡರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ನಿಖಿಲ್ ರವರ ಮೇಲೆ ಸದಾ ಇರಲಿ ಎಂದು ತಿಳಿಸಿದರು. ಜೆಡಿಎಸ್ ಮುಖಂಡ ಹಾಗೂ ರೈತ ಮುಖಂಡರಾದ ಓಕೆ ಮಹೇಂದ್ರ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಡೆಯಲಿರುವ ಜೆಡ್ಪಿ ಮತ್ತು ಟಿಪಿ ಚುನಾವಣೆಗೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದರು. ಈ ವೇಳೆ ಜೆಡಿಎಸ್ ಹಿರಿಯ ಮುಖಂಡ ನರಸಿಂಹಗೌಡ, ತಾಲೂಕು ಅಧ್ಯಕ್ಷ ರಾಜೇಂದ್ರ, ಸರಗೂರು ತಾಲೂಕು ಅಧ್ಯಕ್ಷ ಗೋಪಾಲಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಪುರಸಭಾ ಸದಸ್ಯ ಮಿಲು ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ ಬಗ್ಗೆ ಯಾವ ಅಪಸ್ವರ ಇರ್ತಕ್ಕ ಸಾಧ್ಯನೇ ಇಲ್ಲ. ಅವ್ರಿಗೆ ಅಂತ ಪ್ರಬುದ್ಧತೆ ಇದೆ. ಮತ್ತೆ ಜನಸಾಮಾನ್ಯರ ಜೊತೆ ಹೆಂಗೆ ಬೆರಿಬೇಕು ಅನ್ನುವಂತ ಅಂತಃಕರಣ ಇದೆ. ಆದ್ರೆ ಅವರು ದೇವೇಗೌಡ ಕುಟುಂಬದಲ್ಲೇ ಬೇರೆ ಕುಟುಂಬದಲ್ಲಿ ಆಗಿದ್ರೆ ಈಗಾಗಲೇ ರಾಜ್ಯ ಮಟ್ಟದ ನಾಯಕತ್ವವನ್ನು ಒತ್ತಾಯಪೂರ್ವಕವಾಗಿ ಆಗ್ತಿತ್ತು. ಅಲ್ಲಿ ನಮಗೆ ಇವ್ರಿಗೆ ನಮ್ಮ ಜೆಡಿಎಸ್ ಬೆಳೆದಂತ ಜೆಡಿಎಸ್ ಒಂದು ಪಾರ್ಟಿ ಇಲ್ಲದ್ರೆ MLAಗಳನ್ನು ಆಯ್ತು, ಮುಂದೆ ಪಕ್ಕ ಮಿನಿಸ್ಟರ್ಗಳು ಆಯ್ತಿರ್ಲಿಲ್ಲ. ಅಂತಂದ್ರೆ ಮಟ್ಟಕ್ಕಿತ್ತು. ಆ ಪಕ್ಷನೇ ಉಳಿಸ್ಕೊಳ್ಳೋದು ತಾಕತ್ತಿದ್ರೆ ಬನ್ನಿ ಬೇಕಾದ್ರೆ ಅವ್ರಿಗೆ ಪಟ್ಟ ಕಟ್ಟೋಣ ಅಂತ ಬರೋದಿಲ್ಲ. ಸುಮ್ಮನೆ ಟೀಕೆ ಮಾಡ್ತಾರೆ, ಬೇರೆಯವ್ರ ಟೀಕೆ ಮಾಡಿ. ಅವರ ಕುಟುಂಬ ರಾಜಕಾರಣ ಅಂದ್ರೆ ಸಿದ್ದರಾಮಯ್ಯನವರೇ. ಅವರ ಎದ್ದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ಕೊಳ್ಳಿಲ್ಲ. ಯಾವುದೇ ಚುನಾವಣೆ ಅವರ ಕುಟುಂಬದವರು ಚುನಾವಣೆ ಕಳಕ್ಕೆ ಹಿಡಿದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಬೇರೆಯವರು ಚುನಾವಣೆ ಕಣಕ್ಕೆ ಈಗ ಸಿದ್ದರಾಮಯ್ಯ CM ಆಗಿದ್ರು ಕೂಡ ಎದುರ್ಕೊಂಡು ಮನೆ ನಿಲ್ಲಿಸ್ತಾನೆ. MLAಗಳ ಓಟಕ್ಕೆ ನಾಮಿನೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಕುಟುಂಬ ರಾಜಕಾರಣ. ಅವ್ನ ಮಗನ ತರಬಾರ್ದಾಗಿತ್ತು ಸಿದ್ದರಾಮಯ್ಯ. ನಿಜವಾಗಿ ಕುಟುಂಬ ರಾಜಕಾರಣ ಬಗ್ಗೆ ಮಾತನಾಡತಕ್ಕಂಥ ತಾಕತ್ತಿದ್ರೆ ಸಿದ್ದರಾಮಯ್ಯ ಒಂದು ಪಕ್ಷ ಕಟ್ಟಿದೆ. ಎಲ್ಲಿಂದ ಕಟ್ಟಿ ಅವರೇ ಒಬ್ಬರೇ ಗೆದ್ದು ಸಾಕಾಗಿತ್ತು. ಅವನ ಪಾರ್ಟಿ ಗೆದ್ದು ಅವನೇ ಗೆಲ್ಲಿ. ಸುಮ್ಮನೆ ಯಾವ್ದೋ ಪಾರ್ಟಿ ಕಟ್ಟಲ್ಲ, ಯಾವ್ದೋ ಪಕ್ಷ ಕಟ್ಟಲ್ಲ, ಯಾವ್ದೋ ವಿಚಾರ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ 37ನೇ ಹುಟ್ಟುಹಬ್ಬ. ಅದರ ಶುಭ ಕೋರಿಕೆ ಎಲ್ಲರಿಗೂ ಧನ್ಯವಾದಗಳು. ನಿಖಿಲ್ ಕುಮಾರಸ್ವಾಮಿ ಅವರು ತುಂಬ ಹೋರಾಟ ಮಾಡ್ಕೊಂಡು ನಿರ್ವಹಿಸಿದೆ. ಬೆಂಗಳೂರಿಂದ ಕಾಲ್ನಡಿಗೆ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡೋದು, ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಟಿವಿದಲ್ಲಿ ನೋಡ್ದು. ಮಂಡ್ಯದಲ್ಲಿ ಮುಟ್ಟು ಕಳ್ಕೊಂಡ್ರು, ಚನ್ನಪಟ್ಟಣದಲ್ಲಿ ಚಿನ್ನ ಕಳ್ಕೊಂಡ್ರು, ರಾಮನಗರದ ರತ್ನ ಕಳ್ಕೊಂಬಿಡಿ ಅಂತ ಹೇಳಿದ್ರು. ರಾಮನಗರದ ರತ್ನ ಕಳ್ಕೊಂಡಂಗಾಯ್ತು. ಏನೋ ಬಳಕೊಳ್ಳೋ ಕೆಲಸ ನಡೆದು ಇದೇ ತರ ಮುಂದಿನ ದಿನಗಳಲ್ಲೂ ಕೋತಿದ್ರು ಏನು ತಲೆ ಕೆಡಿಸ್ಕೋಬೇಡಿ. ಯುವಕರಿಂದ ಯಾವಾಗಲೂ ಇರ್ತೀವಿ ಅಂತ ಧೈರ್ಯ ಅವರೇ ಕೆಲವು ಧೈರ್ಯ ತುಂಬಿ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆ ಅಧಿಕಾರ ಕೊಟ್ಟೆ ಕೊಡ್ತಾನೆ ಅಂತ ಎಲ್ಲರೂ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಅವ್ರಿಗೆ
ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಅವರು ವೇದಿಕೆ ಬಗ್ಗೆ ಎಲ್ಲ ನಮ್ಮ ಮುಂದೂಡಿದ ಕಾರ್ಯಕರ್ತರು ಕೂಡ ಈ ದಿನ ನಿಖಿಲ್ ಕುಮಾರ್ ಕೂಡ 37ನೇ ವಿದ್ಯಾರ್ಥಿಗಳೇ ಇವತ್ತು ಆಚರಿಸ್ತಾ ಇದ್ದೀವಿ. ಈಗ ಎಲ್ಲ ಮಾತಾಡಿದ್ರೆ ಏನು ಮಾಡಿರ್ತಾರೆ ಅವರು 3 ವರ್ಷದ್ದು ಎಲ್ಲರೂ ಯುವನ ಅಂತ ನಷ್ಟ. ಇವಾಗ ಮತ್ತೆ ಗೋಡೆ ಕಲಿ ಇದ್ದಂಗೆ ರೇವಣ್ಣ ಮಗ ಏನೋ ಅವ್ರಿಗೆ ಪ್ರಾಚಾರ ಇದಾಗಿ ಈಗ ಕುಮಾರಣ್ಣ ನಿಖಿಲು ಇಬ್ಬರೇ ಫೈಟ್ ಮಾಡಬೇಕು. ಈಗ JDS ನ್ಯಾಯ ಕೊಟ್ಟದ್ದು ಇದು ಮಾಡ್ತಾ ಇಲ್ಲ. ಇವಾಗ ಅವ್ರ ಅಧ್ಯಕ್ಷ ಮಾಡಕ್ ಹೋದ್ರೆ ಏನಪ್ಪ ಅವ್ರ ಮನೆಯವ್ರು ಮಾಡ್ತಾರೆ, ಮಾಡ್ದೇನೆ ಇದೆ ನಮ್ಮ ಮಾಡಿಲ್ಲ ಅಂತಾರೆ. ಈ ದೇವೇಗೌಡ ಕುಮಾರಸ್ವಾಮಿ ದೇವೇಗೌಡರಿಗೆ